ದಿನ ಕೆಲ್ಸಕ್ಕೆ ಹೋಗಿ ಬರೋದಾದ್ರೆ ಅದೊಂಥರ ಅಮ್ಮ. ಈಗ ವಾರಕ್ಕೆ 2 ದಿನ ಕೆಲಸ ಬೇರೆ, ಮನೇಲಿ ಏನು ಮಾಡೋದಕ್ಕೂ ಇಲ್ಲ. ಉಸಿರು ಕಟ್ತಂಗ ಆಗತ್ತೆ. ಅದಕ್ಕೆ ಲಕ್ಕಿಯವ್ರು ಹೇಳಿದ್ರು, ಬೆಳಗ್ಗೆ ನೀನ್ ನಿಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ವಾಪಸ್ ಬಾ ಅಂತ. ಅದಕ್ಕೆ ಬಂದೆ. ಈಗೇನೋ ಲಕ್ಕಿ ನಿನ್ಗೆ ಸಪೋರ್ಟ್ ಆಗಿದ್ದಾನೆ ಕಣೆ. ಆದ್ರೆ ದಿನ ಹೀಗ್ ನೀನ್ ಬಂದು ಹೋಗ್ತಾ ಇದ್ರೆ ಸುಮತಿಗ್ ನಿನ್ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗಲ್ವಾ? ಅರ್ಥ ಆಗತ್ತಮ್ಮ. ನಾನೇನ್ ದಿನ ಬರೋದಕ್ಕೆ ಹೋಗ್ತೀನ, ಲಕ್ಕಿಯವ್ರಷ್ಟ್ ಹೇಳಿದ್ರಲ್ಲ ಅಂತ ಬಂದೆ ಇಲ್ಲಿಗಷ್ಟೇ. ಗುಂಡಮ್ಮ, ಬರೀ ಇಷ್ಟ ಆಯ್ತು ಕಡೆ ನಿಂಗೆ ಇವ್ರ ಬಗ್ಗೆ ಯೋಚನೆ ಮಾಡೋದು. ನೀನ್ ಖುಷಿಯಾಗಿರೋದ್ ಕಲ್ತ್ಕೊಳೆ. ನನ್ ಖುಷಿ ಬಿಡಿ ಅತ್ಗೆ, ನಂಗೆ ನನ್ ಸುತ್ತಮುತ್ತ ಇರೋರು ಖುಷಿಯಾಗಿರ್ಬೇಕು, ಅಷ್ಟೇ ಸಾಕು. ಸರಿ ಸರಿ, ಕೂತ್ಕೋ, ಕಾಫಿ ಕುಡಿ. ನೀವು ಕುಡಿರಿ. ಅದೇನ ಹೇಳಿದ್ರಲ್ಲ, ಪ್ರಸಾದ ಅಂತ ಕಣ್ಣು ಗೊತ್ಕೊಂಡ್ ಕುಡಿತೀನಿ ಅಂತ. ಅಲ್ಲ ಕಣೆ ಗುಂಡಮ್ಮ, ಆ ಸುಮತಿ ಅಕ್ಕಂಗೆ ಏನ್ ಬಂದಿರೋದು ಅಂತ. ಅವ್ರು ಯಾಕೆ ಹಂಗಾಡ್ತಿದಾರೆ? ನಿನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಗಿಡ್ಗ ಆಗಿದ್ದವ್ರು ಗಿಳಿ ಆದ್ರಲ್ಲ ಅಂತ ಖುಷಿ ಪಟ್ವಿ. ಅಷ್ಟ್ರಲ್ಲಿ ಮತ್ತೆ ಗಿಡ್ಗ ಆಗ್ಬಿಟ್ರಲ್ಲ. ದೋಸೆ ಮುಗ್ಚಾಕೋತರ ವಿಷಯಗಳನ್ನ ತಿರುಗಿಸಿದಾರಪ್ಪ ಅವರು. ಇದ್ರಲ್ಲಿ ಅವ್ರು ತಪ್ಪಿದೆ ಅಂತ ನಾನು ಹೇಳಲ್ಲ ಅತ್ಗೆ. ಹೌದು ಬಿಡು, ನೀನ್ ಯಾರ್ಗ್ ಬೆಟ್ ಮಾಡಿ ತೋರಿಸ್ತೀಯ ಹೇಳು? ಯಾರಿಗೂ ಮಾಡಿ ತೋರ್ಸಕ್ ಆಗಲ್ಲ. ಯಾಕೆ ಅಂದ್ರೆ ನೀನೇ ಈಗ ದೊಡ್ಡ ತಪ್ಪು ಮಾಡಿ ಕೂತಿದ್ಯಾ. ಅಲ್ಲ ಕಣೆ ಗುಂಡಮ್ಮ, ನಮ್ಮ ಹತ್ರ ಹೇಳಕ್ ಏನಾಗಿತ್ತು? ಯಾಕೆ ವಿಷಯ ಮುಚ್ಚಿಟ್ಟೆ? ಈಗ ನೋಡು, ಆ ಜಲ್ಜಕ ಅಂತವ್ರ ಬಾಯಿಗೆ ಆಹಾರ ಆಗಿದ್ಯಾ ಈಗ ನೀನು. ನೋಡೋಣ ಇದು ಎಷ್ಟು ದಿನ ನಡೆಯತ್ತಿನ್ನು ಅಂತ. ಹಲೋ, ಏನೋ ಒಬ್ರು ನಿಂತ್ಕೊಂಡು ಹಿಂಗೆ ಯೋಚನೆ ಮಾಡ್ತಿದ್ಯಾ? ಏನೇನೋ ಯೋಚನೆ ಇರುತ್ತಲ್ಲ. ಇನ್ನೇನಪ್ಪ ಯೋಚನೆ ಇರುತ್ತೆ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಸೆಲೆಕ್ಟ್ ಆಗಬೇಕು. ಲಕ್ಕಿ, ಈ ಥರ ಟೆನ್ಷನ್ ಮಾಡ್ಕೊಂಡ್ರೆ ನಿನ್ನ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗೋಗುತ್ತೆ, ತಿಳ್ಕೊ. ಕಬಡ್ಡಿ ವಿಷಯ ಅಲ್ಲದತನ. ಕಬಡ್ಡಿ ವಿಷಯ ಅಲ್ವಾ? ಹಾಗಾದ್ರೆ ಮೊದಲು ಮೈಂಡಿಂದ ತೆಗೆದಾಕು. ನೋಡ, ನಿನ್ನ ಮೈಂಡಲ್ಲಿ ಬರೀ ಕಬಡ್ಡಿ ವಿಷಯನೇ ಇರಬೇಕು ಸ್ವಲ್ಪ ದಿನಕ್ಕಾದ್ರೂ. ಈಗ ಹಾಗಾದ್ರೆ ಇರೋ ಪ್ರಾಬ್ಲಮ್ಸ್ನ ಏನು ಮಾಡೋದು? ಬಿಟ್ಟಾಕೋ, ಆರಾಮಾಗಿರೋ. ನಾನಿಲ್ವಾ? ಆಗಲ್ಲದತ್ತು. ಅದಕ್ಕೆ ಬಗ್ಗೆ ಯೋಚನೆ ಇಲ್ವಾ? ಅವ್ರಿಗೆ ಬೇಜಾರಾದ್ರೆ ನಿನ್ಗೆ ಬೇಜಾರಾಗಲ್ವಾ? ಅಥವಾ ದೊಡ್ಡಪ್ಪ ನಿನಗೆ ಬೈದ್ರೆ ಬೇಜಾರಾಗಲ್ವಾ? ಅವಾಗ ಬೇಜಾರಾಗುತ್ತೆ. ನನಗೂ ಹಾಗೆ ಆಗಿರೋದು. ಜೀವನ ಅಷ್ಟೇ ಕಣ, ಹೇಗ್ ಬರುತ್ತೆ ಆಗ ಹೋಗ್ತಾ ಇರಬೇಕು. ನಾನು ಅದನ್ನೇ ಮಾಡ್ತಾ ಇರೋದು. ಎಲ್ಲ ಪ್ರಾಬ್ಲಮ್ಸ್ಗೂ ಫುಲ್ ಸ್ಟಾಪ್ ಇಡ್ಬೇಕಲ್ವಾ? ನೋಡೋ, ಅದೇನಾಗಬೇಕು ಅದು ಹಾಗೆ ಆಗುತ್ತೆ. ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಇವಾಗ ಏನ್ ಯೋಚನೆ ಮಾಡ್ತೀವಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು? ಚಿಕ್ಕಮ್ಮಂಗೆ ಗೀತಾ ಅವ್ರ ಮೇಲೆ ಕೋಪ ಇದೆ. ಆ ಕೋಪ ಯಾವಾಗ ಕಡಿಮೆ ಆಗುತ್ತಾ ಅಂತ ತಾನೆ? ಹೌದು ದತ್ತಣ್ಣ. ನೋಡ, ನಮ್ಗಿರೋ ಸಮಸ್ಯೆಗಳ ಮಧ್ಯೆ ಒಂದೆರಡು ಒಳ್ಳೆ ಮೂಮೆಂಟ್ ಬರುತ್ತೆ, ಅದನ್ನು ನಾವು ಕಳ್ಕೊತೀವಿ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾವು. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ಯಾ? ಇವಾಗ ಡೇಟ್ ಎಷ್ಟು? ನೋಡು, ಏನೇನೋ ಯೋಚನೆ ಮಾಡ್ಕೊಂಡು ಡೇಟೇ ಮರ್ತ್ಬಿಟ್ಟಿದ್ಯಾ. ಯಾರ್ದಾದ್ರೂ ಬರ್ಡೇನಾ? ಬರ್ಡೇ ಮಾತ್ರ ಸೆಲೆಬ್ರೇಟ್ ಮಾಡೋದಕ್ಕಾ? ಅಲ್ಲ, ಆನಿವರ್ಸರಿ. ಅದು ಅಲ್ಲ ಕಣೋ. ಇವತ್ತು December 31st. ಅಂದ್ರೆ ನಾಳೆ ನ್ಯೂ ಇಯರ್ ಕಣೋ. ನೋಡು, ಊರಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ನೀನ್ ನೋಡ್ರೆ ಏನು ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೈ ಎತ್ಕೊಂಡು ನಿಂತಿದ್ಯಾ. ಓ, ನಾನು ನೋಡು ಪ್ರಾಬ್ಲಮ್ಸ್ನ ಹೊತ್ಕೊಂಡು ಮುಂದಿನ ವರ್ಷ ಕಾಲಿಡ್ತಾ ಇದ್ದೀನಿ. ಅದನ್ನೇ ಹೇಳ್ತಾ ಇರೋದಪ್ಪ. ಈ ಪ್ರಾಬ್ಲಮ್ ಎಲ್ಲ ಸೈಡಿಗೆ ಇಟ್ಬಿಡು. ನ್ಯೂ ಇಯರ್ನ ನಾವು ಸೆಲೆಬ್ರೇಟ್ ಮಾಡೋಣ, ಮನೆಯವ್ರಿಗೆಲ್ಲ ಸರ್ಪ್ರೈಸ್ ಕೊಡೋಣ. ಏನಂತೀಯ? ಸೂಪರ್ ಐಡಿಯಾ. ಕೊಡೋ ಕೈ ಬಾ. ದತ್ತಣ್ಣ, ನಾನೆಲ್ಲ ಅರೇಂಜ್ ಮಾಡ್ತೀನಿ. ಯಾರು ಬರ್ದಿರೋ ತರ ನೋಡ್ಕೊ. ಓಕೆನಾ? ದತ್ತಣ್ಣ ಅದಕ್ಕೆ ಬಂದ್ರು. ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ನೋಡು. ಪಿಂಕೋ, ದತ್ತವ್ರೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀನ್ ಯಾಕೆ ಬಂದೆ? ರೂಮಲ್ಲಿ ನೀವು ಇರ್ಲಿಲ್ವಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಇವಾಗ ಇಲ್ಲಿದ್ದೀನಲ್ಲ, ಬಾ ಹೋಗೋಣ. ನಡಿ. ದತ್ತವ್ರೆ, ದತ್ತವ್ರೆ ಬಿಡಿ, ನೀವು ಮಲ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ನೀವೆಲ್ಲಿ ಹೋಗ್ತಿದ್ದೀರಾ? ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಟೈಮ್ 11:30 ಆಯ್ತು. ಇಷ್ಟೊತ್ತಲ್ಲಿ ಏನ್ ಇಂಪಾರ್ಟೆಂಟ್ ಕೆಲಸ? ಬಂದ್ ಮಲ್ಕೊಳ್ಳಿ. ಒಂದು ವೆಬ್ ಸೀರೀಸ್ ನೋಡ್ತಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ಪೂರ್ತಿ ನೋಡ್ಬಿಟ್ಟು ಬಂದ್ ಮಲ್ಕೋತೀನಿ. ಹೌದೇ ರೀ? ಬನ್ನಿ ನಾವ್ ಕುತ್ಕೊಳ್ಳಿ. ಯಾಕೆ? ಅದು ನೆಟ್ವರ್ಕ್ ಪ್ರಾಬ್ಲಮ್ ಅಲ್ವಾ, ಬಫರಿಂಗ್ ಆಗ್ತಾ ಇರುತ್ತೆ, ಅದಕ್ಕೆ. ಅಂತದನ್ನ ಯಾಕೆ ನೋಡ್ಬೇಕು? ಸುಮ್ನೆ ಮಲ್ಕೋಬಾರ್ದಾ? ಸರಿ, ನಾನು ನಿದ್ದೆ ಬಂದಾಗ ನಾನು ಮಲ್ಕೋತೀನಿ. ನೀವು ಮಲಗಿರಿ, ಆರಾಮಾಗಿ ಮಲ್ಕೊಳ್ರಿ. ಹಾಗಲ್ಲ ದತ್ತವ್ರೆ. ಮಲ್ಕೊಳ್ರಿ, ನೀವು ಮಲ್ಕೊಳ್ಳಿ. ಲಕ್ಕಿ,
ಎಲ್ಲ ರೆಡಿ ಆಯ್ತೇನೋ? ಎಲ್ಲ ರೆಡಿ. 11:45 ಆಯ್ತು. ಎಲ್ಲರನ್ನ ಕರೆಯೋಣ. ಅಯ್ಯೋ, ಇವಾಗ ತಾನೇ ನಾನು ಸುಳ್ಳು ಹೇಳಿ ಪಿಂಕಿ ಅವ್ರು ಮಲಗಿಸಿದ್ನಲ್ಲ. ಏನಾದ್ರು ನೆಪ ಇಲ್ಲಿ ಕರ್ಕೊಂಬಾರೋ, ನಾನು ಗೀತ ಕರ್ಕೊಂಡ್ ಬರ್ತೀನಿ. ಕರ್ಕೊಂಡ್ಬರ್ತೀನಿ ಬಿಡು. ನಾನೇ ಮಲಗಿಸ್ಬಿಟ್ಟು ಹೋಗಿದ್ದೀನಿ. ಇವಾಗ ನಾನೇ ಎದ್ದೇಳಿಸಿದ್ರೆ ಕಯ ಅಂತಾಳೆ. ಏನು ಮಾಡೋದು? ಪಿಂಕು ಪಿಂಕು ಪಿಂಕು, ಏನ್ರಿ ದತ್ತವ್ರೆ? ಎದ್ದೇಳು ಪಿಂಕು, ಹೊರಗೆ ಹಾಲಿಗೆ ಹೋಗೋಣ. ಎದ್ದೇಳು. ಏನಕ್ಕೆ? ಹೊರಗೆ ಗೀತಾ ಅವರು. ಏನಂತ ಅವಳಿಗೆ? ಗೀತಾ ಮತ್ತೆ ಲಕ್ಕಿ ಇಬ್ರುನು. ಅವ್ರಿಗೇನೋ ಮಾಡೋ ಕೆಲ್ಸ ಇಲ್ಲ, ನಿಮ್ಗೆ ಯಾವಾಗ್ಲೂ ಅವ್ರದೇ ಜಪ. ಸುಮ್ನೆ ಬಂದ್ ಮಾಡ್ಕೊಳ್ಳಿ. ಪಿಂಕು ಬಾ, ಹೊರಗೆ ಗೀತಾ ಅವರು ಕರಿತಾ ಇದಾರೆ. ಅವ್ಳ್ ಕರೆದ್ಲು ಅಂತ ನಾನ್ ಯಾಕೆ ಬರ್ಬೇಕು? ನೀವೆಲ್ಲ ಕುತ್ಕೊಂಡ್ ಸೀರೀಸ್ ನೋಡಿ, ನಾನ್ ಬರಲ್ಲ. ಪಿಂಕು 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 ಪಿಂಕು, ನೀನು ಬಂದ್ರೆ ಚೆನ್ನಾಗಿರುತ್ತೆ, ಒಟ್ಟಿಗೆ ನೋಡ್ಬೋದು. ನಾನ್ ಬರಲ್ಲ ದತ್ತವ್ರೆ, ನೀವು ಹೋಗ್ಬಿಡಿ, ಬಂದ್ ಮಾಡ್ಕೊಳ್ಳಿ. ಅದು ಗೀತಾ ಅವ್ರಿಗೆ ಹುಷಾರಿಲ್ಲ. ಹುಷಾರಿಲ್ವಾ? ಅವಳಿಗೇನಂತೆ ಕಾಯಿಲೆ? ತಲೆನೋವು ಅಂತೆ, 2 ಕೈ ತಲೆ ನೀಗ್ ಇಟ್ಕೊಂಡಿದ್ದಾರೆ, ಬಿಡ್ತಾನೆ ಇಲ್ಲ. ನಿಮ್ಗೆ ಏನೇನೋ ಗೊತ್ತಿರುತ್ತಲ್ವಾ, ನೀವು ಬಂದು ನೋಡ್ರೆ ಚೆನ್ನಾಗಿರುತ್ತೆ ಅಂತ. ಬಾ ಪಿಂಕು. ಸರಿ ನಡೀರಿ. ತಲೆನೇ ಇಲ್ಲ, ಅವಳಿಗೇನ್ ಕಾಯಿಲೆ? ಬಾ ಪಿಂಕು. ಪಿಂಕಿ, ಹೇಗಿದೆಯಾ ನೀನು? ನನ್ಗೇನಾಗಿದೆ? ಮೊದ್ಲೇಳು ನಿನ್ಗೇನಾಗಿದೆ ಅಂತ. ನನಗೇನೂ ಆಗಿಲ್ಲ. ನಿಂಗ್ ತಲೆನೋವು ಹೇಗಿದೆ ಈಗ? ನನಗ್ ತಲೆನೋವ? ನೀನ್ ತಾನೆ ತಲೆನೋವು ಅಂತ ಎಲ್ರ ಹೇಳ್ಕೊಂಡ್ ಬರ್ತಿದ್ಯಾ, ಈಗ ನನ್ನನ್ನೇ ಕೇಳ್ತಿದ್ಯಾ? ಇಲ್ಲ ಕಣೆ, ನಿಂಗಲ್ವಾ ತಲೆನೋವು? ಏನ್ರಿ ಇದು ಇಷ್ಟೊತ್ನಲ್ಲಿ? ಏನ್ ಗಲಾಟೆ ನಿಮ್ದು? ಅಲ್ಲಿ ಪುಟ್ಟಿ ಎದ್ರೆ ಏನ್ ಮಾಡ್ತೀರಾ? ಚಿಕ್ಕತ್ತೆ ಇವಳಿಗೆ ತಲೆನೋವಂತೆ. ಇಲ್ಲ ಅಮ್ಮ, ಪಿಂಕಿಗ್ ತಲೆನೋವು ಅಂತೆ. ಏನ್ ನಿಮ್ಮಿಬ್ರಿಗೂ ತಲೆ ಕೆಟ್ಟಿದ್ಯಾ? ಅಯ್ಯೋ, ನಿಜ ಹೇಳ್ತಿದ್ದೀನಿ ಚಿಕ್ಕತ್ತೆ, ದತ್ತ ಅವ್ರೆ ಹೇಳಿದ್ದು ಗೀತಂಗ್ ತಲೆನೋವು ಅಂತ. ಇಲ್ಲ ಅಮ್ಮ, ಲಕ್ಕಿ ಅವರು ಪಿಂಕಿಗ್ ತಲೆನೋವು ಆಗ್ತಿದೆ ಬಾ ಅಂತ ಕರ್ಕೊಂಬಂದ್ರು ನನ್ನ. ಏನ್ರು ಇದು? ತಲೆ ಕೆಟ್ಟಿದ್ಯಾ ನಿಮ್ಗೆ? ಮಧ್ಯರಾತ್ರಿ ಏನ್ ಆಟ ಆಡ್ತಿದ್ದೀರಾ? ಆಟ ಆಡ್ತಿಲ್ಲ ಚಿಕ್ಕಮ್ಮ, ಸೆಲೆಬ್ರೇಷನ್. ಏನ್ರ ಮಧ್ಯರಾತ್ರಿ ಸೆಲೆಬ್ರೇಷನ್? ಎಲ್ಲ ಹೇಳ್ತೀವಿ ದೊಡ್ಡಪ್ಪ. ಬಾಮ, ನಿಮ್ಗೆ ಹೇಳ್ತೀನಿ ಬಾ. ಬನ್ನಿ ಬನ್ನಿ ಬನ್ನಿ, ಏನೋ ಲಕ್ಕಿ ಇದು. ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಬನ್ನಿ. ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ಇದ್ಯಾವ ರೀತಿ ಸೆಲೆಬ್ರೇಷನ್? ಇರಿ ದೊಡ್ಡಪ್ಪ. ಓಕೆ, 5 ಸೆಕೆಂಡ್ ಇದೆ. 5, 4, 3, 2, 1, ಗೋ! ಹ್ಯಾಪಿ ನ್ಯೂ ಇಯರ್! ಹೊಸ ವರ್ಷ ನೋಡು, ಬಹಳ ಚೆನ್ನಾಗಿ ಮಾಡಿದಿರ ಕಣ್ರಲ್ಲಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ದತ್ತ ಅವ್ರೆ, ನಿದ್ದೆ ಮಾಡದೆ ಈ ಕೆಲಸನ ಮಾಡ್ತಾ ಇದ್ದಿದ್ದು. ಕೇಳಿದ್ದಕ್ಕೆ ವೆಬ್ ಸೀರೀಸ್ ಅದು ಇದೊಂದು ಕತೆ ಹೇಳಿದ್ರಿ. ನಾನೇನು ಮಾಡಿಲ್ಲ, ಎಲ್ಲ ಲಕ್ಕಿನೇ ಮಾಡಿದ್ದು. ನಾನು ಸುಮ್ಮನೆ ಈಗ ನಿಂತಿದ್ದೆ. ಲಕ್ಕಿಯವರೇ, ಯಾವ ಮಾಯದಲ್ಲಿ ಇದನ್ನೆಲ್ಲ ಮಾಡಿದ್ರಿ ನೀವು? ನೀನ್ ನಿದ್ದೆ ಮಾಡ್ತಿದ್ದೆ, ನಿನ್ಗೆ ಹೆಂಗ್ ಗೊತ್ತಾಗುತ್ತೆ? ನಾನೇನೋ ಗದ್ಲ ಆಗ್ತಿದೆ ಅಂತ ಬಂದ್ರೆ ಇದ್ರ ತಯಾರಿ ನಡೀತಾ ಇತ್ತಾ? ಅಮ್ಮ, ಎಲ್ಲ ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ. ಫಸ್ಟ್ ಕೇಕ್ ಕಟ್ ಮಾಡಿ. ಕೇಕ್ ಯಾರು ಕಟ್ ಮಾಡೋದು ಇವಾಗ? ಹೇಳ್ತಿದ್ರಲ್ಲ ದತ್ತಣ್ಣ, ಎಲ್ರು ಸೇರ್ ಕಟ್ ಮಾಡೋಣ. ಪುಟ್ಟಿನ ಕರ್ಕೊಂಡ್ ಬರ್ತೀನಿ. ಚಿಕ್ಕತೆ ಬೇಡ ಚಿಕ್ಕತೆ, ಅವಳು ಅಳಕ್ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ. ಅದು ಅಲ್ದೆ ಇವತ್ತು ವರ್ಷದ ಮೊದಲನೇ ದಿನ. ಇವತ್ತತ್ರೆ ವರ್ಷ ಪೂರ್ತಿ ಅಳ್ತಿರ್ತಾಳೆ. ಆಮೇಲೆ ನಾವು ಅವಳನ್ನ ಸಮಾಧಾನ ಮಾಡ್ಕೊಂಡು ಕುತ್ಕೋಬೇಕು. ಅವ್ರ ಕೆಲಸ ಮಾಡೋಣ, ಅವಳ ಪಾಲಿನ ಕೇಕ್ ನ ಫ್ರಿಜ್ ಅಲ್ಲಿ ಎತ್ತಿಟ್ಟು ನಾಳೆ ಅವಳಿಗೆ ತಿನ್ಸೋಣ. ತಡ ಕಟ್ ಮಾಡಿ ಬೇಗ. ರೆಡಿ? ಅಮ್ಮ, ಹೊಸ ವರ್ಷದ ಶುಭಾಶಯಗಳು. ಖುಷಿ ಖುಷಿಯಾಗಿರು. ಹ್ಯಾಪಿ ನ್ಯೂ ಇಯರ್. ನಿಮ್ಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು ಪಿಂಕು. ಸಾರಿ ದೊಡ್ಡಪ್ಪ, ಮತ್ತೆ ಹೋಯ್ತು. ಲಕ್ಕಿ, ನೀನೇನು ತೊಂದರೆ ತಗೊಂಬೇಡ. ನಿಮ್ದೆಲ್ಲ ಆಯ್ತು ತಾನೆ? ಕೇಕ್ ತಿಂದು ಚೆನ್ನಾಗಿದೆ ತಾನೆ? ಸೂಪರ್. ಈಗ ಇದನ್ನ ನಾನು ನನ್ನ ರೂಮಿಗೆ ತಗೊಂಡು ಹೋಗ್ತೀನಿ.
ಓ ರೂಮಿಗೆ ತಗೊಂಡೋಗಿ ಕೇಕ್ ತಿಂದು ಮಲ್ಕೊಳಕ್ ಬಿಡಲ್ಲ ನಾವು, ಇನ್ನ ಸೆಲೆಬ್ರೇಷನ್ ಇದೆ. ಇನ್ನೇನು ಸೆಲೆಬ್ರೇಷನ್ ಎಲ್ಲ ಆಯ್ತಲ್ಲ. ಓಹೋ ಅಂದ್ರೆ ಪಿಂಕಿದು ಬ್ರೇಕ್ ಡ್ಯಾನ್ಸು, ಆಮೇಲೆ ಇವ್ರು ಭರತನಾಟ್ಯನಾ? ಆ ತರ ಎಲ್ಲ ಏನು ಇಲ್ಲ. ಒಂದು ರೆಸಲ್ಯೂಷನ್ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಎಲ್ಲ ಅವ್ರು ಏನೇನು ಇಷ್ಟ ಆಗುತ್ತೆ ಅದನ್ನ ಎಲ್ಲರ ಮುಂದೆ ಹೇಳ್ಬೇಕು ಅಷ್ಟೇ. ಆ ರೆಸಲ್ಯೂಷನ್ ಅವೆಲ್ಲ ನೀವ್ ಇಟ್ಕೊಳ್ರಪ್ಪ, ನನ್ ಕೇಕ್ ಕೊಟ್ಬಿಡ್ರಿ ಇವಾಗ. ಯಾಕೆ ಮಾವ ಹಾಗೆ ಹೇಳ್ತೀರಾ? ಈ ವರ್ಷ ಹೇಗಿರ್ಬೇಕು ಏನೇನ್ ಆಗ್ಬೇಕು ಅಂತ ನಾನು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ನೀವೇನೋ ಪ್ಲಾನ್ ಮಾಡ್ಕೊಂಡಿದ್ದೀರಾ ಚಿಕ್ಕತ್ತೆ, ಇದಕ್ಕಿದ್ದಾಗೆ ಹೇಳಿ ಅಂದ್ರೆ ಹೇಗೆ ಹೇಳೋಕ್ಕಾಗುತ್ತೆ? ನನಗೂ ಸ್ವಲ್ಪ ಟೈಮ್ ಬೇಕು. ಓಕೆ ಅದಕ್ಕೆ ಆರಾಮ್ಸೆ ಯೋಚನೆ ಮಾಡ್ಕೊಂಡು ಹೇಳಿ. ದೊಡ್ಡಪ್ಪ ಐ ರೆಡಿ? ಲಕ್ಕಿ ಇಷ್ಟೆಲ್ಲ ನೀನೇ ರೆಡಿ ಮಾಡಿದ್ಯಾ, ಇದನ್ನ ನೀನೇ ಶುರು ಮಾಡ್ಬಿಡು. ಸ್ಟಾರ್ಟ್ ಮಾಡು. ಓಕೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2020 ನನ್ನ ರೆಸಲ್ಯೂಷನ್ ಏನು ಅಂದ್ರೆ 365 ದಿನಾನು ಮಿಸ್ ಮಾಡ್ದಂಗೆ ಕಬಡ್ಡಿ ಪ್ರಾಕ್ಟೀಸ್ ಮಾಡಬೇಕು. ಆದಷ್ಟು ಮ್ಯಾಚ್ಗಳನ್ನ ಆಡಿ ಎಲ್ಲ ಮ್ಯಾಚಲ್ಲಿ ಗೆಲ್ಲಬೇಕು. ನ್ಯಾಷನಲ್ ಕಬಡ್ಡಿ ಲೀಗಲ್ಲಿ ಒಳ್ಳೆ ಹೆಸರು ಮಾಡಿ ನ್ಯಾಷನಲ್ ಟೀಮ್ಗೆ ಆಡಬೇಕು. ಹಾಗೆ ಗೀತನ ಹರ್ಟ್ ಮಾಡದೆ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಬಿಕಾಸ್ ನಾನು ಏನೇ ಅಚೀವ್ ಮಾಡಿದ್ರು ಅದಕ್ಕೆ ಅವಳ ಸಪೋರ್ಟ್ ಬೇಕು. ಓಟು ನಂದಿನೇನಿದೆ, ಅವಂದೇ ಕಾಪಿ ಪೇಸ್ಟ್. ಅದ್ ಹೆಂಗ್ ಕಾಪಿ ಮಾಡ್ತೀರಾ? ಇದು ಎಕ್ಸಾಮ್ ಅಲ್ಲ, ನಿಮ್ದು ಓನ್ ಆಗಿ ಏನಾದ್ರು ಹೇಳಿ. ಇನ್ನೇನಿರುತ್ತೆ, ಕಬಡ್ಡಿ ಚೆನ್ನಾಗಿ ಆಡ್ಬೇಕು, ಕಬಡ್ಡಿ ಲೀಗಿಗೆ ಸೆಲೆಕ್ಟ್ ಆಗ್ಬೇಕು ಅಂತ ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೊತೀನಿ ಅಷ್ಟೇ. ಸೂಪರ್. ಅದಕ್ಕೆ ನೀವು ಯೋಚನೆ ಮಾಡಿದ್ರಾ ಹೇಳಿ? ಈ 2020 60-40 ಸೈಡ್ ತಗೋಬೇಕು. 20 ಸಿಗಲ್ಲ. ಸುಮ್ನೆ ಇರಿ, ಈ ಹೊಸ ವರ್ಷದಲ್ಲಿ ಅಡ್ಬಾಯ್ ಹಾಕ್ಬಿಡಿ. ಅಷ್ಟೇ ಅಲ್ಲ, ಇನ್ನೂ ಇದೆ. ಹೊಸ ಕಾರ್ ತಗೋಬೇಕು, ಲಾಂಗ್ ಡ್ರೈವ್ ಹೋಗ್ಬೇಕು, ಖುಷಿಯಾಗಿ ವರ್ಷ ಪೂರ್ತಿ ಸಂತೋಷವಾಗಿರ್ಬೇಕು. ನಿಮ್ಗೆ ಏನೇನ್ ಬೇಕು ಎಲ್ಲ ತಗೊಳ್ಳೋಣ. ನಿಮ್ಮ ಅಮ್ಮಂಗೆ ಒಂದು 20 ಲಕ್ಷ ದುಡ್ಡು ಕೊಡಕ್ಕೆ ಹೇಳಿ ಸಾಕು. ಅವ್ರು ಕೊಡೋ ಹಾಗಿದ್ರೆ ನಿಮ್ಮನ್ನ ಯಾಕೆ ಮದ್ವೆ ಆಗ್ಬೇಕಿತ್ತು? ಗೀತಾ ನಿಂಟನ್. ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಆದ್ರೆ ಈ ವರ್ಷ ಅಮ್ಮ ಮತ್ತೆ ಮೊದ್ಲಿನ ತರ ನನ್ನ ಜೊತೆ ಪ್ರೀತಿಯಿಂದ ಇರೋ ಹಾಗೆ ಮಾಡ್ತೀನಿ. ಅದಕ್ಕೆಲ್ಲ ಒಂದು ವರ್ಷ ಬೇಕಾಗಿಲ್ಲ, ಒಂದೇ ಒಂದು ತಿಂಗಳು ಸಾಕು ಅಲ್ವಮ್ಮ? ನೋಡಪ್ಪ, ಈಗ ನಿಮ್ ಟರ್ನ್. ನಂದೇನಿಲ್ಲಪ್ಪ, ಈ ನಂದಗೋಕದಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು. ದೊಡ್ಡಪ್ಪ ಸೂಪರ್. ಅಮ್ಮ ಈಗ ಫೈನಲ್ ಆಗಿ ನೀನ್ ಹೇಳ್ಬೇಕು. ಹೇಳಮ್ಮ. ಈ ವರ್ಷದಲ್ಲಿ ನಾನೇನೇನ್ ಮಾಡ್ಬೇಕೋ ಅಷ್ಟನ್ನು ಮಾಡ್ತೀನಿ. ನನ್ನ ನಿರ್ಧಾರ ಬದಲಾಗಲ್ಲ. ಈ ವರ್ಷ ಜಾನು ಪುಟ್ಟಿ ಮಾತು ಕಲಿತಾಳೆ, ನಡೆಯಕ್ಕೆ ಶುರು ಮಾಡ್ತಾಳೆ. ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ಹಾಗೆ ಈ ವರ್ಷ ನಮ್ಮ ಮನೆಗೊಂದು ತೊಟ್ಲು ಕಟ್ಟಬೇಕು. ನಮ್ಮ ಮನೆ ನಂದಾಗೋಗ್ಲ ಆಗ್ಬೇಕು. ದತ್ತಾ, ಪಿಂಕಿ, ನನ್ನ ಆಸೆನ ನೆರವೇರಿಸ್ಬೇಕು. ಆದಷ್ಟು ಬೇಗ ಒಂದು ಮಗುನ್ ಕೊಡ್ಬೇಕು. ಇದು ನೀವು ನಂಗೆ ಮಾಡ್ತಿರೋ ಪ್ರಾಮಿಸ್. ನಿಮ್ ಸೆಲೆಬ್ರೇಷನ್ ಎಲ್ಲ ಮುಗಿತಲ್ಲಪ್ಪ, ಇನ್ನೂ ಏನೇನಿದೆ? ನೋಡಪ್ಪ ಇಷ್ಟೇ ಅಲ್ಲ, ಇನ್ನೊಂದು ಬಾಕಿ ಇದೆ. ಇನ್ನೇನಿದ್ಯೋ? ಸರ್ಪ್ರೈಸ್. ರೆಡಿನಾ? ಓ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.
2020 ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ. ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗ್ತದೆ. ಕೇಳಿ, ಅದೇನ್ ಕೇಳಬೇಕು ಅನ್ಕೊಂಡಿದ್ರಿ? ಆ ಟೀಮ್ ಕೋಚ್ ಆಗಿ ನಿಮ್ಮ ಹುಡುಗರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಆಕ್ಚುಲ್ ಆಗಿ ಇದು ಲಕ್ಕಿ ಫಾರ್ಮ್ ಮಾಡಿರೋ ಟೀಮ್. ಈಗ ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇದೆ. ನಾಳಿದ್ದು ಫಸ್ಟ್ ರೌಂಡ್ ಸೆಲೆಕ್ಷನ್ ಇದೆ. ಓವರ್ ಆಲ್ ಎಲ್ಲ ಟೀಮ್ಗಳಿಂದನೂ ಕೆಲವು ಪ್ಲೇಯರ್ಸ್ನ ಕಮಿಟಿ ಸೆಲೆಕ್ಟ್ ಮಾಡುತ್ತೆ. ಆ ಕಮಿಟಿ ಸೆಲೆಕ್ಟ್ ಮಾಡೋ ಟೀಮಲ್ಲಿ ನಮ್ಮ ಟೀಮ್ ಪ್ಲೇಯರ್ಸು ಇರ್ತಾರೆ ಅಂತ ನನಗೆ ನಂಬಿಕೆ ಇದೆ. ಹಿ ಇಸ್ ದ ಬೆಸ್ಟ್ ಪ್ಲೇಯರ್. ಇನ್ಫ್ಯಾಕ್ಟ್ ಲಕ್ಕಿ ಅವರು ಈ ಟೀಮ್ ಕ್ಯಾಪ್ಟನ್ ಹೊಂದಿದ್ದಕ್ಕೆ ನಾನು ಈ ಟೀಮ್ನ ಕೋಚ್ ಮಾಡೋದಕ್ಕೆ ಒಪ್ಕೊಂಡಿದ್ದೆ. ಇವರು ಸ್ಟೇಟ್ ಲೆವೆಲ್ ಪ್ಲೇಯರ್ ಅನ್ನೋದು ನಿಮ್ಗೆಲ್ಲ ಗೊತ್ತು. ಹಾಗೆ ಸಾಕಷ್ಟು ಕ್ಯಾಂಪಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ. ಯಾವುದೋ ಕಾರಣಗಳಿಂದ ಕೆಲವು ಸಮಯ ಅವರು ಟೀಮಿಂದ ಹೊರಗಿದ್ರು. ಇದು ನಿಮಗೆ ಗೊತ್ತಿದೆ. ನನಗೆ ಖುಷಿಯಾದ ವಿಚಾರ ಏನು ಅಂದ್ರೆ, ಮೊದಲಿಗಿಂತ ಲಕ್ಕಿ ಈಗ ತುಂಬಾ ಫಾರ್ಮಲ್ ಇದ್ದಾರೆ. ಹೊಸ ಟೆಕ್ನಿಕ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಫೈನಲ್ ಟೀಮಲ್ಲಿ ಇವರು ಸೆಲೆಕ್ಟ್ ಆಗೇ ಆಗ್ತಾರೆ ಅನ್ನೋದು ನನ್ನ ದೃಢ ವಿಶ್ವಾಸ. ಸರ್, ಕ್ಯಾಪ್ಟನ್ ಆಗಿ ಅವ್ರು ಹೇಳಿದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ಮ ಟೀಮ್ ಉದ್ದೇಶ ನಾನು ಒಬ್ಬನೇ ಸಿಲೆಕ್ಟ್ ಆಗಬೇಕು ಅಂತಲ್ಲ. ರೀಸೆಂಟಾಗಿ ಕಬಡ್ಡಿಗೆ ತುಂಬ ಇಂಪಾರ್ಟೆನ್ಸ್ ಸಿಗ್ತಾ ಇದೆ, ತುಂಬ ಫೇಮಸ್ ಆಗ್ತಾ ಇದೆ. ಈ ಹಿಂದೆ ಬೇರೆ ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಸಿಗ್ತಾ ಇತ್ತು, ಅದೇ ಇಂಪಾರ್ಟೆನ್ಸ್ ಕಬಡ್ಡಿಗೂ ಸಿಗ್ತಾ ಇದೆ. ನಮ್ಮೆಲ್ರಿಗೂ ತುಂಬಾನೇ ಖುಷಿ. ಗಮ್ಮಂತಿದೆ. ರುಚಿ ಚೆನ್ನಾಗಾಗಿದೆ, ಸ್ವಲ್ಪ ಉಪ್ಪು ಹಾಕ್ಬೇಕಷ್ಟೆ. ಮಾಡ್ತಾ ಮಾಡ್ತಾ ಅಭ್ಯಾಸ ಆಗತ್ತೆ ಕಣಮ್ಮ. ಕಲಿಯೋ ತನಕ ಕಲ್ತ ಮೇಲೆ ಎಲ್ಲ ಸುಲಭನೇ. ಚಿಕ್ಕತೆ ಸ್ವಲ್ಪನೂ ಚೆನ್ನಾಗಿಲ್ಲ. ನನಗ್ ಬೇಜಾರಾಗುತ್ತೆ ಅಂತ ನೀವು ಚೆನ್ನಾಗಿದೆ ಅಂತ. ಇಲ್ಲ ಪಿಂಕಿ, ನಿನ್ನೆ ಮಾಡಿದ್ದಕ್ಕಿಂತ ವಾಸಿ. ಯಾವತ್ತೂ ಅಷ್ಟೇ, ಅಡಿಗೆಯಲ್ಲಿ ಶ್ರದ್ಧೆ ಪ್ರೀತಿ ಇದ್ರೆ ಅಡಿಗೆ ತುಂಬಾ ಚೆನ್ನಾಗಾಗುತ್ತೆ. ಹೀಗೆ ಒಂದೊಂದಾಗಿ ಹೇಳ್ಕೊಡ್ತಾ ಇರಿ, ಒಂದೊಂದಾಗಿ ನಾನು ಕಲ್ತ್ಕೊತಿರ್ತೀನಿ. ನಾನು ಕಲ್ಸ್ಕೊಡ್ತೀನಿ. ಆಫ್ ಮಾಡ್ಲಾ? ಪುಟ್ಟಿನ ಮಲಗಿಸಿದ್ದೆ, ಎದ್ದಿದ್ದಾಳ ನೋಡು. ಸರಿ ತಿನ್ಸ್ಬೇಕು ಅವಳಿಗೆ. ಸರಿ ಚಿಕ್ಕತೆ. ಮಾವ, ಜಾನುನ್ ಯಾರು ಎತ್ಕೊಂಡಿದ್ದಾರೆ? ಏನು ನಾನು ನೋಡ್ಲಿಲ್ಲಪ್ಪ, ಯಾರು ಎತ್ಕೊಂಡಿದಾರಂತ. ಅತ್ತೆ, ಪುಟ್ಟಿನ ಎಲ್ಲಿ ಮಲಗಿಸಿದ್ದೀರಾ? ನನ್ನ ರೂಮ್ನಲ್ಲೇ. ಮತ್ತೆ ಅಲ್ಲಿ ಇಲ್ವಲ್ಲ ಅವಳು? ಇಲ್ಲೇ ಮಲಗಿದಾಳಲ್ಲ. ಎತ್ಲಾ ಇರೋದು ಎತ್ಕೊಂಡಿರ್ಬೇಕು ಅನ್ಸುತ್ತೆ. ಮಾವ ಹಾಲಲ್ಲೇ ಇದ್ದಾರೆ, ಬೇರೆ ಯಾರಿದ್ದಾರೆ? ಹೌದಾ, ಬಂದೇ ಇರು. ಇಲ್ಲೇ ಮಲಗಿಸಿದ್ನಲ್ಲ ಮಗುನ. ಆದ್ರೆ ಇಲ್ವಲ್ಲ ಚಿಕ್ಕತೆ ಇಲ್ಲಿ. ಯಾರು ಕರ್ಕೊಂಡು ಹೋದ್ರು? ಬಾಬಾ, ಪುಟ್ಟಿನ ನೋಡಿದ್ರಾ? ಇಲ್ವಲ್ಲ, ನಾನು ಪೇಪರ್ ಓದ್ತಾ ಇದ್ದೆ. ನಾನು ಪಿಂಕಿ ಅಡುಗೆ ಮನೇಲಿದ್ವಿ, ಪುಟ್ಟಿ ಮಲಗಿದ್ಲು. ಪಿಂಕಿಗೆ ಮಗುನ್ ಕರ್ಕೊಂಡ್ ಬಾ ಅಂತ ಹೇಳ್ದೆ, ಮಗು ಅಲ್ಲಿಲ್ಲ. ಲಕ್ಕಿ ದತ್ತನ ಜೊತೆ ಆಟ ಆಡ್ತಾ ಇರ್ಬೋದು, ನೋಡಮ್ಮ. ಇಲ್ಲ ಮಾವ, ಅವ್ರು ಪ್ರಾಕ್ಟೀಸ್ಗೆ ಹೋಗಿದ್ದಾರೆ. ಎಲ್ಲಿ ಹೋದ್ಲು ಜಾನು? ಗೀತಾ ಏನಾದ್ರು ಕರ್ಕೊಂಡು ಹೋಗಿರ್ಬೋದಾ? ಇಲ್ಲ, ಗೀತಾ ಅವ್ರ ತಾಯಿ ಮನೆ ಹೋದ್ಲಲ್ಲ, ಬೆಳಗ್ಗೆ ನಾನೇ ನೋಡಿದ್ದೀನಿ. ಎಲ್ಲಿ ಹೋಯ್ತು ಮಗು? ಯಾರು ಎತ್ಕೊಂಡಿದ್ದಾರೆ? ಯಾರು ಎತ್ಕೊಂಡು ಹೋಗ್ತಾರೆ ಚಿಕ್ಕತೆ? ಯಾರಾದ್ರೂ ಬಂದ್ರೆ ನಮಗ್ ಗೊತ್ತಾಗಲ್ವಾ? ಇಲ್ಲೇ ಮಾತಾಡ್ತಾ ನಿಂತ್ರೆ ಆಗಲ್ಲ, ನಾ ಹೊರಗೆ ಹೋಗಿ ನೋಡ್ತೀನಿ. ಬೇಗ ಹೊರಡಿ, ನಾನು ಲಕ್ಕಿ ದತ್ತನಿಗೆ ಫೋನ್ ಮಾಡ್ತೀನಿ. ಪಿಂಕಿ, ನೀನ್ ಸ್ವಲ್ಪ ಆ ಕಡೆ ನೋಡು, ನಾನು ಈ ಕಡೆ ನೋಡ್ತೀನಿ. ಸರಿ.
ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕಬಡ್ಡಿ ಪ್ಲೇಯರ್ಸೇ. ಕಬಡ್ಡಿ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ. ನಮ್ಮ ಟೀಮಿಂದ ಅಟ್ಲೀಸ್ಟ್ 5 ಮೆಂಬರ್ಸ್ ಸೆಲೆಕ್ಟ್ ಆಗೇ ಆಗ್ತಾರೆ. ಆ ಕಾನ್ಫಿಡೆನ್ಸ್ ನನಗಿದೆ. ತುಂಬಾ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮ್ಮ ಕೋಚ್ ಗೌರಿಶಂಕರ್ ಸರ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸರ್ ನಿಮ್ ಗೇಮ್ ಸಕ್ಸಸ್ಗೆ ಕಾರಣ ಯಾರು?